ಮಹತ್ವ ಕೊಟ್ಟಂತವ್ರು ನಮ್ಮ ಊರಿನವರು ಅಗಂಗಿಲ್ಲ ಅನ್ನೋದೇ ಎಲ್ಲಷ್ಟು ಮಂದಿ ನಮ್ಗ ವೇದಿಕಲ್ಲಿ ಕುಂತಂತವ್ರಾಗ್ಲಿ ಮುಂಭಾಗದಲ್ಲಿ ಇದ್ದಂತವ್ರಾಗ್ಲಿ ನಮ್ಮ ಊರಿನ ಎಲ್ಲ ಸರ್ಗಳು ಎಲ್ಲಷ್ಟು ಮಂದಿ ನಮ್ಗೊಂದು ಕಾರ್ಯಕ್ರಮಕ್ಕೆ ಬಹಳ ನೆರವು ಕೊಟ್ಟು ಒಂದ್ಸಲ ಸಾಯಂಕಾಲ ಮಾಡಿದೆವು ಬಂಧುಗಳೇ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಿತ್ತು ಇಲ್ಲೇ ನಮ್ಮ ವಾಲ್ಮೀಕಿ ಚೌಕಿನಾಗ. ಸುಮಾರು ಮಂದಿ ಸಾವಿರಾರು ಮಂದಿ ಕುಂತಿದ್ರು. ಒಳ್ಳೆ ಕಾರ್ಯಕ್ರಮ ಆಯ್ತು. ನಮ್ಮ ಕಲಾವಿದರು ಸಹಕಾರ ಮಾಡಿದ್ರು ತನುಮನತನ ಸಹಾಯದೊಂದಿಗೆ. ಆದ್ರೆ ಈಗ ಸರ್ ಅಂದಂಗ ಸಾಯಂಕಾಲ ಇಟ್ಟರೆ ಬಹಳಷ್ಟು ಮಂದಿನ ನೋಡಕ್ ಅಪೇಕ್ಷೆ ಇರ್ತಿತ್ತು. ಆದ್ರೆ ಈ ಮುಂದಲೇ ಈಗ ಮಳೆ ಬರ್ತಂತ ಒಂದು ಆಲೋಚನೆ ನಾನು ಈ ಮುಂಜಾನೆ ಕಾರ್ಯಕ್ರಮ ಇಟ್ಕೊತ ಬಂಧುಗಳೇ. ಅದಕ್ಕಾಗಿ ನಮ್ಮ ಶರಣ ಸರ್ ಒಂದು 4 ಹಿತಾನುಡಿಗಳು ಹೇಳ್ಬೇಕಂತ ವಿನಂತಿ ಮಾಡ್ತೀವಿ ಬಂದು. ಗುರು ಪುಟ್ಟರಾಜ್ ಸಾಂಸ್ಕೃತಿಕ ಸಂಸ್ಥೆ ಯಾದಗಿರಿ ಇವರು ಆಯೋಜಿಸತಕ್ಕಂಥ ಸಂಗೀತ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಗಣ್ಯಮಾನರಿಗೆ ನಮಸ್ಕರಿಸುತ್ತಾ, ಈ ಜಾನಪದ ಸಂಗೀತ ಮೇಳ ಬಹಳ ದಿನದಿಂದ ಶಂಕರ ಶಾಸ್ತ್ರಿ ಅವರು ನಡೆಸ್ಕೊಂಡು ಬರ್ತಿದ್ದಾರೆ. ಒಳ್ಳೆ ಅಚ್ಚುಕಟ್ಟಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಲ್ಲಲ್ಲಿ ನಾನು ಕೂಡ 1-2-3 ಕಡೆ ಗೆಸ್ಟ್ ಆಗಿ ಹೋಗಿದ್ದೆ. ಒಳ್ಳೆ ಕಾರ್ಯಕ್ರಮ ಅದ. ಈ ಸಂಗೀತ ಮಾಡೋದ್ರಿಂದ ನಮಗೆ ಏನಾದಪ್ಪ ಅಂತಂದ್ರೆ, ಒಂದು ಯಾವುದೋ ಒಂದು ಆಲೋಚನೆಯಲ್ಲಿ ಕುಂತಿರ್ತೀವಿ, ಸಂಗೀತವನ್ನು ಕೇಳಿದಾಗ ಆ ಆಲೋಚನೆಗಳನ್ನು ಬಿಡ್ಬೇಕಂತ ಒಂದು ಮನಸ್ಥಿತಿ ಬರ್ತದ. ಹಾಗಾಗಿ ಸಂಗೀತ ಕಾರ್ಯಕ್ರಮಗಳು ಆಯೋಜನೆ ಮಾಡೋದ್ರಿಂದ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಸಂತೋಷ ತರ್ತದಂತ ಹೇಳ್ಕೊತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಊರಿನ ಮುಖಂಡರು ಆದಷ್ಟು ನಮ್ಗ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟದಕ್ಕ ಧನ್ಯವಾದಗಳು ಹೇಳ್ತೇವೆ. ಇದೇ ರೀತಿ ಮುಂದಿನ ದಿನದಾಗ ನಾವು ಕಾರ್ಯಕ್ರಮಕ್ಕೆ ಬಹಳಷ್ಟು ಕಲಾವಿದರು, ಯಾಕಂದ್ರೆ ಈಗ ತಾಲೂಕಾಯ್ತು, ಇಷ್ಟು ದಿವಸ ಒಂದು ಹಳ್ಳಿ ಇತ್ತು. ಈಗ ನಮ್ಮ ಹುಡುಗಿಯ ತಾಲೂಕು ಅಂದ್ರೆ ನಮ್ಮೊಂದು ಅಭಿಮಾನ. ಒಂದು ಯಾದಗಿರಿ ತಾಲೂಕಿಗೆ ಬರ್ತಿದ್ರು ನಮ್ಮ ಊರಿನ ಅಣ್ಣ ತಮ್ಮದವರು. ಈಗ ಇಲ್ಲಿಯೇ ಕೆಲಸಗಳು ಕಾರ್ಪಣ್ಯಗಳು ಎಲ್ಲ ಆಗ್ಲಕ್ಕ ಅನುಕೂಲ ಆಗ್ಯದ. ನಮ್ಮಂತ ಕಲಾವಿದರನ್ನ ಬಂದು ಇಲ್ಲಿ ಕೆಲವು ಪುರಾಣ ಪ್ರವಚನ ನಡೀತದ. ಅಂತವರಿಗೆಲ್ಲ ಪುರಾಣ ಪ್ರವಚನ ನಡೆದವರು ಬಂದು ಪುರಾಣ ಕೇಳಿ ಅವರು ಒಂದು ಸಹಕಾರ ಮಾಡಬೇಕು. ತನುಮನ ಧನದಂದು ಸಹಕಾರ ಮಾಡಬೇಕು. ನಮ್ಮಂತ ಕಲಾವಿದರನ್ನ ಜನಪದ, ಪಟ್ಟುಪದ, ವಚನ ಸಂಗೀತ, ಭಾವಗೀತೆ ಮತ್ತ ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ ಇಂಥವರೆಲ್ಲ ಕರೆಸಿ ನಾವು ಕಾರ್ಯಕ್ರಮ ಮಾಡ್ತಿರ್ತೀವಿ ಬಂಧುಗಳೇ. ನಿಮ್ಮ ಊರಿನ ಉಪ್ಪು ಉಂಡಿವಿ ನಾವು ಒಂದ್ಸಲ, ನಿಮ್ಮ ಊರಿನ ಊಟ ಒಂದ್ಸಲ ಉಂಡಿವಿ. ಅದಕ್ಕಾಗಿ ಇಲ್ಲಿ ಒಂದು ಮಹತ್ವದ ಕಲಾವಿದರಿಗೆ ಮಹತ್ವ ಕೊಡ್ತಾರ, ಕಲಾವಿದರಿಗೆ ಬೆಲೆ ಕೊಡ್ತಾರ. ಕಲೆಯನ್ನು ಬೆಳೆಸುವಂತ ನಮ್ಮ ಊರಂತ ತಿಳಿದು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಬಂಧುಗಳೇ. ಮೊದಲಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಕಲಾವಿದರಿಗೆ ಅವರೇ ಒಂದಿಷ್ಟು ಆಸರೆ ಆಗ್ತಿದ್ರು ಅವರು. ಈಗ ರಾಜ ಮಹಾರಾಜರು ಹೋಗ್ಬಿಟ್ರು. ಈಗೇನು ಸರ್ಕಾರ ಕೊಡ್ತದೆ ಅಂತ ಹೇಳ್ತಾರೆ. ಸರ್ಕಾರ ಈಗ 1 ವರ್ಷ ಗೋವಿಂದ ಆಯ್ತು ನಮಗೆ. ಇಡೀ ರಾಜ್ಯದ ಕಲಾವಿದರಿಗೆ ಯಾರಿಗಿನ ಒಂದು ರೂಪಾಯಿ ಸಿಗ್ಲಿಲ್ಲ. ಪುರಾಣ ಪ್ರವಚನ ಮಾಡಿದವರು ಅಷ್ಟೇ ಏನೋ ಅವ್ರು ಚಾಪಾಣ ಬಿಡ್ತಾರೆ, ಅದನ್ನ ಬರೋಬರಿನ ಆಗ್ಲಿಲ್ಲ. ಇದು ಕೊರೋನಾ ಬಂದೊಂದಿಷ್ಟು ನಮ್ಗ ತೊಂದರೆ ಕೊಟ್ಟಿತ್ತು. ಇವಾಗ ಇದೊಂದು ವರ್ಷ ವಾದ ವರ್ಷ ನಮ್ಗ ಸರ್ಕಾರ ನಮ್ಗ ಕಣ್ಣು ಮುಚ್ಚಿಬಿಟ್ಟಿತ್ತು. ನಮ್ಮ ಕಲಾವಿದರು ಬದುಕಬೇಕಾದ್ರೆ ಬಹಳ ಕಷ್ಟ ಬಂಧುಗಳೇ. ಕಲಾವಿದರಿಗೆ ಯಾವ ರಾಜ ಮಹಾರಾಜರು ಆಶ್ರಯ ಕೊಟ್ಟು ಅವ್ರಿಗೊಂದಿಷ್ಟು ಧನ ಸಹಾಯ ಕೊಟ್ಟು ಅವರಿಗೆ ಒಂದು ಹೊಟ್ಟೆಪಾಡಿ ಒಂದಿಷ್ಟು ಜೀವನ ಆಗ್ತಿತ್ತು. ಕಲೆಯನ್ನು ಉಳಿಸ್ಕೊಂಡು ಬಂದಾರ. ಮತ್ತ ಈಗ ನಿಮ್ಮಂತವ್ರೆ ರಾಜ ಮಹಾರಾಜರಂತವಾದ್ರು ನಿಮ್ಮಂತವ್ರೆ ಊರಿನ ಗಣ್ಯ ವ್ಯಕ್ತಿಗಳೇ ನಮ್ಗ ಕಲಾವಿದರಿಗೆ ಸಹಕಾರ. ಯಾವುದೇ ಪುರಾಣ ಮಾಡ್ಲಿ, ಪ್ರವಚನ ಹೇಳಲಿ, ಮತ್ತ ಸಂಗೀತ ಮಾಡ್ಲಿ, ನಾಟಕ ಇರ್ಲಿ, ನಿಮ್ಮಂತವರೇ ನಮಗೊಂದು ರಾಜರಿದ್ದಂಗ ನಮ್ಗೆ ಕಲಾವಿದರಿಗೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಈ ಕಲಾವಿದರಿಗೆ ತನುಮನ ಧನದಿಂದ ಸಹಕಾರ ಮಾಡಬೇಕು. ಈಗಾಗಲೇ ಕೆಲವು ನಮ್ಮ ಸರ್ ಅವರು ಮಾತಾಡಿದ್ರು, ಒಳ್ಳೆ ಕಲೆಯನ್ನು ಇಂಥದ್ದು ಬೆಳೆಸಬೇಕು, ಉಳಿಸಬೇಕು ಎಂಬ ಮಾತಾಡಿದ್ರು. ಹಂಗಾಗಿ ಈ ಕಲೆ ಉಳಿಬೇಕು, ಬೆಳಿಬೇಕಾದ್ರೆ ನಿಮ್ಮಂತ ಸಹಕಾರ, ನಿಮ್ಮಂತವರು ಒಂದು ಬೆಂಬಲ ಇತ್ತಂದ್ರೆ ಈ ಕಲೆ ಉಳಿಸ್ಕೊಂಡು ಬರ್ಲಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಈಗೆಲ್ಲ ಟಿವಿ ಆಗ್ಯಾವ. ಅಮ್ಮವರು ಟಿವಿ ಮುಂದೆ ಕುಂದಿರ್ತಾರೆ. ಮೊದಲು ಸದಿ ತೆಗ ಹೊತ್ತಿಗೆ, ಬೀಸ ಹೊತ್ತಿಗೆ, ಕುಟ್ಟ ಹೊತ್ತಿಗೆ ಏನು ಹಲವಾರು ಕೆಲಸದಾಗ ಅವರು ಮೈ ದಣಿ ಆರ್ಲಕ್ಕ ಅವ್ರು ಜನಪದ ಆಡ್ತಿದ್ರು. ಈಗ ಯಾವ ಜನಪದ ಆಡ್ಲಕ್ಕೆ ಬರಲಿ ನಮ್ಮ ಈಗ ಇದ್ದಂತ ತಾಯಂದರಿಗೆ. ಮೊದಲು ತಾಯಿದವರೇ ಜನಪದ ಆಡ್ತಿದ್ರು. ಕವಿದಿ ಒಲೆ ಹೊತ್ತಿ ಜನಪದ, ಕುಟ್ಟ ಹೊತ್ತಿ ಜನಪದ ಅಂತವರೆಲ್ಲ ಹೋಗ್ಬಿಡ್ತೀವಿ ಇವಾಗ. ಈಗ ಇನ್ನೂ ಪರಿಸ್ಥಿತಿ ಆದ್ರೆ ಈ ಸಂಗೀತನ ಮುನ್ನುಗ್ಗಂಬೋದು ನಮ್ಗೊಂದು ಆಲೋಚನೆ ಬರ್ಲಕ್ಕತ್ತದ. ಯಾಕಂದ್ರೆ
ಈ ಕಲೆಯನ್ನ ಕೇಳುವಂತರು ಬಹಳಷ್ಟು ಬಂದಿಲ್ಲ. ಆ ಪರಿಸ್ಥಿತಿಯಾಗ ಈಗ ನಮ್ಮ ಒಂದು ಯಾದಗಿರಿನಲ್ಲಿ ಜಿಲ್ಲಾ ಈಗ ಅಂದ್ರೆ ಒಂದು ಶ್ರೀಮಠ ಆಗಿದ್ದಿಲ್ಲ ನೋಡ್ರಿ, ನಮ್ದೆಷ್ಟು ದುರ್ದೈವ. ಶಾಪುರದಾಗ ಅದು ಶ್ರೀಮಠ ಆಗಿತ್ತು, ನಮ್ಮೆಲ್ಲಿಲ್ಲ. ಆದ್ರೆ ಕಲೆಯನ್ನು ಹೆಂಗ್ ಉಳಿತೀವಿ ಸರ್? ಅದು ಊರಿಗೆ ಒಂದೊಂದ್ಸಲ ಪುರಾಣ ಪ್ರವಚನ ಇಡಿಸ್ಬೇಕು. ಇಡಿಸಿದಾಗ ಮಾತ್ರ ಈ ಒಂದು ಭಕ್ತಿ ಮಾರ್ಗ ಆದ್ರೆ ಅವರಿಗೆ ತಿಳುವಳಿಕೆ ಜನಗಳಿಗೆ ಒಂದು ದೇವರು ಈ ಸಂಸ್ಕೃತಿ ಕಲೆ ಉಳಿತ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದಂತವ್ರೆಲ್ಲ ಧನ್ಯವಾದಗಳು ಅವರಿಗೆ. ಇನ್ನ ನಮ್ಮ ಸಂಗೀತ ಕಾರ್ಯಕ್ರಮ ಇನ್ನ ಮಾಡ್ಲಿಕ್ಕೆ ಇದು ಬಂಧುಗಳೇ. ಈಗ ಮಾರುತಿ ಚಿತ್ತಾಪುರ ಕನ್ನಡ ಕಲಾ ವೇದಿಕೆ ಚಾನಲ್ ವರದಿಗಾರರು ಅವರಿಗೆ ಗಣ್ಯ ವ್ಯಕ್ತಿಗಳಿಂದ ಸನ್ಮಾನ ಮಾಡ್ಬೇಕಂತ ವಿನಂತಿ ಮಾಡ್ತೀವಿ ಬಂಧುಗಳೇ. ಅವರು ಮಾರುತಿ ಚಿತ್ತಾಪುರ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ. ಚಿತ್ತಾಪುರ ಮಾರುತಿ ಕನ್ನಡ ಕಲಾ ವೇದಿಕೆ ಚಾನಲ್ ವರದಿಗಾರರು ಎಲ್ಲೇ ಕಲಾವಿದರಿದ್ರೆ ಹೇಳಿದ್ರೆ ಅವಕ್ಕೆಲ್ಲ ಬಂದು ವಿಸಿಟ್ ಕೊಟ್ಟು ಅಲ್ಲಿದ ಒಂದು ಪ್ರಚಾರ ಮಾಡುತ್ತಾ ಎಲ್ಲ ಕಲಾವಿದರು ಸಾಥ್ ಕೊಟ್ಟಂತ ಮಾರುತಿ ಅವರಿಗೆ ಧನ್ಯವಾದಗಳು. ಹಂಗಾಗಿ ಅವ್ರು ನಾವು ಕರ್ಸಬೇಕಾಗ್ಯದ. ಚಿತ್ತಾಪುರ ತಾಲೂಕು ನಮ್ಮಲ್ಲಿ ಪತ್ರಿಕಾ ಮಾಧ್ಯಮದವರು ಅದರ, ಆದ್ರೆ ಇಲ್ಲಿನ ನಮ್ಮ ವಡಿಗೇರಿ ಗ್ರಾಮದಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಟಿವಿ ಮಾಧ್ಯಮದವರಿಗೆ ಚಾನಲ್ದವರಿಗೆ ಯಾರೇ ಇದ್ರೆ ಕ್ಷಮಿಸಬೇಕು. ಇದ್ದಿದ್ದೊಳಗೆ ನಮ್ಗೆ ಪರಿಚಯ ಇಲ್ಲ. ದಯವಿಟ್ಟು ವೇದಿಕೆಗೆ ಬಂದ್ರೆ ಅವರು ನಮ್ಮ ವೇದಿಕೆ ಮೇಲೆ ಕುಂತಂತ ಗಣ್ಯ ವ್ಯಕ್ತಿಗಳು ಹೇಳಿದ್ರೆ ಅವರು ಕೂಡ ಕರೆಸಿ ನಾವು ಚಾನಲ್ದವರು ಇರಬಹುದು, ಪತ್ರಿಕೆದವರು ಇರಬಹುದು, ಅವ್ರಿಗೂ ಕೂಡ ಸನ್ಮಾನ ಮಾಡ್ಬೇಕಂತ ಆಲೋಚನೆ. ದಯವಿಟ್ಟು ಎಲ್ಲೆಲ್ಲ ಇದ್ರಂದ್ರೆ ಈ ವೇದಿಕೆ ಹತ್ರ ಬರಬೇಕಂತ ಕಲಾವಿದರ ವತಿಯಿಂದ ವಿನಂತಿ ಮಾಡ್ತೀವಿ ಬಂಧುಗಳೇ. ಮಾರುತಿ ಕನ್ನಡ ಕಲಾ ವೇದಿಕೆ ಚಾನಲ್ದವರು ಅವರು ಕೂಡ ಎರಡು ಗೀತಾ ನುಡಿಗಳನ್ನು ಹೇಳಬೇಕಂತ ವಿನಂತಿ. ಗುರು ಪುಟ್ಟರಾಜ ಸಾಂಸ್ಕೃತಿಕ ಸಂಘ ರಿಜಿಸ್ಟ್ರಾರ್ ಯಾದಗಿರಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಜನಪದ ಕಾರ್ಯಕ್ರಮವನ್ನು ವಡಗೇರಿ ತಾಲೂಕದಲ್ಲಿ ನಡೆಸ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ಹಳ್ಳಿ ಭಾಗದಲ್ಲಿ ಹೆಚ್ಚೆಚ್ಚಿಗೆ ನಡಿಬೇಕು. ಯಾಕಂತಂದ್ರೆ ನಮ್ಮ ಹಳ್ಳಿ ಅನ್ನೋದೇ ಒಂದು ಸಂಸ್ಕೃತಿ ಹುಟ್ಟಿರೋದೇ ಹಳ್ಳಿಯಲ್ಲಿ, ಹಳ್ಳಿಯಿಂದ ನಗರಗಳು ಹುಟ್ಟಿರೋದು. ಈಗ ನಮ್ಮ ಶಂಕರ ಶಾಸ್ತ್ರಿ ಅವ್ರು ಹೇಳ್ತಾ ಇದ್ರು, ಹುಟ್ಟೋ ಪದ, ಬೀಸೋ ಪದ, ಈ ತರ ಜಾನಪದ ಅನ್ನೋದು ಜನಗಳಿಂದ ಬಂದಿದ್ದೇ ಜಾನಪದ. ಅದಕ್ಕಾಗಿ ಪ್ರತಿಯೊಂದು ಈಗೇನೋ ನಾವೊಂದು ಎಲ್ಲೇ ಆಗ್ಲಿ ಒಂದು ಘೋಷಣೆ ಮಾಡ್ತಿರ್ತೀವಿ, ಒಂದ್ ಕಡೆ ಮಾತಾಡ್ತಿರ್ತೀವಿ, ಆ ಮಾತಿಗೆ ಇರೋದಷ್ಟು ಬಲ ಒಂದು ಸಂಗೀತಕ್ಕಿದೆ, ಒಂದು ಹಾಡಿಗಿದೆ, ಒಂದು ವಚನಗಳಿಗಿದೆ. ಅದಕ್ಕಾಗಿ ಮಾತಿಗಿಂತಲೂ ಹೆಚ್ಚಿಗೆ ಬಲ ಎದಕ್ಕಿದೆಪ್ಪ ಅಂತಂದ್ರೆ ಒಂದು ಸಂಗೀತಕ್ಕಿದೆ. ಈ ಒಂದು ನಾವೇನು ಪಂಚಭೂತಗಳಂತೇನು ಕರಿತೀವಿ, ಈ ಒಂದು ಪಂಚಭೂತಗಳಲ್ಲಿ ಇದೊಂದು ಭೂತ ಅಂತ ಅನ್ಕೊಂಡ್ರು ತಪ್ಪಾಗಲ್ಲ. 6ನೇ ಭೂತ ಅಂದ್ರೆ, ಯಾಕಂದ್ರೆ ಹಾಡ ಕೇಳದವರು, ಸಂಗೀತ ಕೇಳದವರು, ಸಂಗೀತ ನುಡಿಸದವರು ಅಥವಾ ನುಡಿಸಲಿಕ್ಕೆ ಬಾರದಿರೋರಾದ್ರೂ ಕೂಡ ಕಂಪಲ್ಸರಿ ಅವ್ರು ಕೇಳ್ತಾರೆ. ದಿನದಲ್ಲಿ 1 ಇಲ್ಲ 2 ಸಾರಿ ಸಂಗೀತ ಕೇಳದೆ ಇದ್ರೆ ಯಾರಿಗೂ ಮನಶಾಂತಿ ಆಗಲ್ಲ. ಅಂತ ಒಂದು ಸಂಗೀತ ಈ ಒಂದು ಹಳ್ಳಿ ಭಾಗದಲ್ಲಿ ಹೆಚ್ಚೆಚ್ಚಿಗೆ ನಡೆದ್ರೆ ಇದರಲ್ಲಿ ಒಳ್ಳೆ ವಿಚಾರಗಳಿರ್ತವೆ. ನಮ್ಮ ಒಂದು ಜೀವನದ ಒಡನಾಟ, ನಮ್ಮ ಒಂದು ಜೀವನದ ಅಂಕುಡಂಕಗಳನ್ನು ಯಾವ ರೀತಿ ತಿದ್ದುಕೊಳ್ಬೇಕು, ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋ ಆಚಾರ ವಿಚಾರಗಳು ಎಲ್ಲವನ್ನೂ ಅದರಲ್ಲಿ ಒಳಗೊಂಡಿರುತ್ತದೆ. ಅದಕ್ಕಾಗಿ ಈ ಒಂದು ಹಳ್ಳಿ ಸಂಗೀತ, ಜನಪದ ಸಂಸ್ಕೃತಿ ಇಂಥವೆಲ್ಲ ನಡೆಸುವುದರಿಂದ ನಮ್ಮ ಒಳಲೋಪಗಳು ಏನಾರಿದ್ರೆ ಅದನ್ನು ತಿದ್ದುಕೊಳ್ಬಹುದು ಅಂತ ಹೇಳ್ತಾ ನಮಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಂಕರ ಶಾಸ್ತ್ರಿ ಅವರಿಗೆ ನನ್ನ ಹಾಗೂ ನಮ್ಮ ಚಾನೆಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ನಮಸ್ಕಾರ. ಈಗ ಬಸವಣ್ಣ ವಚನ ಮುಖಾಂತರ ಏಕಮನೆಯ ಪಾತ್ರ ವಚನಗಳನ್ನು ಹೇಳುವರು ಶ್ರೀ ಮಂಜುನಾಥ್ ಚಿತ್ತಾಪುರ್. ಎಲ್ಲರಿಗೂ ಶರಣು ಶರಣಾರ್ಥಿ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನ ಸಾಕ್ಷಿ. ಕೂಡಲ ಸಂಗಮ ದೇವರ ನೆನೆಯುತ್ತ ಎನಗಿದೆ ದಿವ್ಯ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತ ಎನಗಿದೆ ದಿವ್ಯ.
ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯ ಮನೆಯಲ್ಲೂ ಬೇಡಿದನಯ್ಯ, ಚೆನ್ನಯ್ಯ ಮನೆಯಲ್ಲೂ ಬೇಡಿದನಯ್ಯ, ದಾಸಯ್ಯ ಮನೆಯಲ್ಲೂ ಬೇಡಿದನಯ್ಯ. ಎಲ್ಲಾ ಪುರಾತನರು ನೆರೆದು ಭಕ್ತಿ ಭಿಕ್ಷವನ್ನು ಇಕ್ಕಿದಡೆ, ಎನ್ನ ಪಾತ್ರೆ ತುಂಬಿತು ನೋಡಯ್ಯ. ಕೂಡಲ ಸಂಗಮ ದೇವ ಶರಣು ಶರಣಾರ್ಥಿ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ಶರಣು ಶರಣಾರ್ಥಿ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಷಿ ನೋಡ. ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ. ಶರಣು ಶರಣಾರ್ಥಿ. ನೆಲವೊಂದೇ ಒಲಿಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿತವಂಗೆ, ಫಲವೊಂದೇ ಷಡ್ದರ್ಶನ ಮುಕ್ತಿಗೆ. ಕೂಡಲ ಸಂಗಮ ದೇವ ನಿಮ್ಮ ನರಿತವಂಗೆ ಶರಣು ಶರಣ. ಧನ್ಯವಾದಗಳು ಮಂಜುನಾಥ್ ಅವರಿಗೆ. ನಮ್ಮ ಗುರುಪುಟ್ಟರಾಜರ ಸಂಸ್ಕೃತಿ ಕಲಾ ಸಂಘದಿಂದ ಸನ್ಮಾನ ಕಾರ್ಯಕ್ರಮ ಗಣ್ಯ ವ್ಯಕ್ತಿಗಳಿಂದ ಅವರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಂತ ವಿನಂತಿ ಮಾಡ್ತೀವಿ. ಹೋದ್ರಪ್ಪ